ನಮಸ್ಕಾರ ಸ್ನೇಹಿತರೆ, ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ಸ್ವಾಗತ. ವಿಜ್ಞಾನ ಇಷ್ಟೊಂದು ಮುಂದುವರೆದಿದ್ದರೂ ಮನುಷ್ಯ ಇಡೀ ಬ್ರಹ್ಮಾಂಡವನ್ನೇ ಅಳೆಯಲು ಹೊರಟಿದ್ದರೂ ನಮ್ಮದೇ ಭೂಮಿಯ ಮೇಲಿರುವ ಒಂದು ಜಾಗದ ರಹಸ್ಯವನ್ನು ಮಾತ್ರ ಇಂದಿಗೂ ಭೇದಿಸಲು ಸಾಧ್ಯವಾಗಿಲ್ಲ. ಅದೇ ಡೇವಿಲ್ಸ್ ಟ್ರಯಾಂಗಲ್ ಅಥವಾ ಬರ್ಮುಡಾ ಟ್ರಯಾಂಗಲ್. ಇಲ್ಲಿಗೆ ಹೋದವರು ಯಾರೂ ವಾಪಸ್ ಬಂದಿಲ್ಲ. ಹಾಗಾದರೆ ಏನಿದರ ಅಸಲಿ ರಹಸ್ಯ? ಬನ್ನಿ ಇವತ್ತು ತಿಳಿಯೋಣ. ಸ್ನೇಹಿತರೆ, ಈ ಬರ್ಮುಡಾ ಟ್ರಯಾಂಗಲ್ ಇರುವುದು ಉತ್ತರ ಅಟ್ಲಾಂಟಿಕದ ಮಹಾಸಾಗರದಲ್ಲಿ. ಕಳೆದ 100 ವರ್ಷಗಳಲ್ಲಿ ಇಲ್ಲಿ 100ಕ್ಕೂ ಹೆಚ್ಚು ಹಡಗುಗಳು ಮತ್ತು ವಿಮಾನಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿವೆ. ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ ನಾಪತ್ತೆಯಾದ ಯಾವುದೇ ಹಡಗಿನ ಅವಶೇಷವಾಗಲಿ ಅಥವಾ ಮನುಷ್ಯರ ದೇಹಗಳಾಗಲಿ ಇಂದಿನವರೆಗೂ ಸಿಕ್ಕಿಲ್ಲ. ಇಲ್ಲಿಗೆ ಬಂದ ತಕ್ಷಣ ವಿಮಾನ ಮತ್ತು ಹಡಗುಗಳ ದಿಕ್ಸೂಚಿಗಳು ಹಾಗೂ ಕಮ್ಯುನಿಕೇಷನ್ ಸಾಧನಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತವೆ. ಇಲ್ಲಿ ನಡೆದ ಘಟನೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು 1945ರ ಫ್ಲೈಟ್ 19ರ ಘಟನೆ. ಅಮೆರಿಕ ನೌಕಾಸೇನೆಗೆ ಸೇರಿದ 5 ಯುದ್ಧ ವಿಮಾನಗಳು ತರಬೇತಿಯಲ್ಲಿದ್ದಾಗ ಇದೇ ಪ್ರದೇಶದಲ್ಲಿ ದಿಢೀರನೆ ಮಾಯವಾದವು. ಅವುಗಳನ್ನು ಹುಡುಕಲು ಹೋದ ಮತ್ತೊಂದು ರಕ್ಷಣಾ ವಿಮಾನ ಕೂಡ ವಾಪಸ್ ಬರಲೇ ಇಲ್ಲ. ಇಂತಹ 100 ಘಟನೆಗಳನ್ನು ಈ ಜಾಗವನ್ನು ಜಗತ್ತಿನ ಅತ್ಯಂತ ಭಯಾನಕ ರಹಸ್ಯವನ್ನಾಗಿ ಮಾಡಿವೆ. ವಿಜ್ಞಾನಿಗಳ ತರ್ಕ ಇದರ ಬಗ್ಗೆ. ಹಾಗಾದರೆ ಇದಕ್ಕೆ ಕಾರಣವೇನು? ಕೆಲವರು ಇದನ್ನು ಏಲಿಯನ್ಸ್ಗಳ ಕೆಲಸ ಎಂದರೆ, ಇನ್ನು ಕೆಲವರು ಇದು ಕಾಲ್ಪನಿಕ ಕಥೆ ಎನ್ನುತ್ತಾರೆ. ಆದರೆ ವಿಜ್ಞಾನಿಗಳ ಪ್ರಕಾರ ಈ ಭಾಗದಲ್ಲಿ ಸಮುದ್ರದ ತಳದಿಂದ ಬಿಡುಗಡೆಯಾಗುವ ಮಿಥೇನ್ ಗ್ಯಾಸ್ ಹಡಗುಗಳು ಮುಳುಗಲು ಕಾರಣ ಇರಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಉಂಟಾಗುವ ಭೀಕರ ಸುಂಟರ ಗಾಳಿ ಮತ್ತು 100 ಅಡಿ ಎತ್ತರದ ರಾಕ್ಷಸ ಅಲೆಗಳು ವಿಮಾನಗಳನ್ನು ಒಡೆದು ಉರುಳಿಸುತ್ತವೆ ಎನ್ನಲಾಗುತ್ತದೆ. ಏನೇ ಆದರೂ ವಿಜ್ಞಾನಕ್ಕೂ ಇಂದಿಗೂ ಇದೊಂದು ಸವಾಲಾಗಿಯೇ ಉಳಿದಿದೆ. ನಿಮಗೆ ಏನು ಅನಿಸುತ್ತದೆ ಸ್ನೇಹಿತರೆ? ಇದು ಪ್ರಕೃತಿಯ ವಿಕೋಪವೇ ಅಥವಾ ಇದರ ಹಿಂದೆ ಬೇರೆ ಏನಾದರೂ ನಿಗೂಢ ಶಕ್ತಿ ಇದೆಯೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.